ನೋಡಿ, ಕಳೆದ ಎಲೆಕ್ಷನ್ನಲ್ಲಿ ನನ್ನ ಜೊತೆ ಯಾರ್ಯಾರು ಹುಡುಗರು ಕೆಲಸ ಮಾಡಿದ್ರು, ಡ್ರೈವರ್ ಇರ್ಬೋದು, ಪಿ ಎ ಇರ್ಬೋದು, ಅವ್ರನ್ನೆಲ್ಲ ಅವರು ಭೇಟಿ ಮಾಡಿ ಹೆಂಗೋ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರಿಗೆ ಇಲ್ಲದ ಸಲ್ಲದ ಒಂದು ಆಮಿಷವನ್ನು ಒಡ್ಡಿ ದೊಡ್ಡ ಮಟ್ಟದ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮಿಷ ಒಡ್ಡಿ ಏನು ದುಷ್ಯಂತ್ ಅವರು ಅವ್ರನ್ನ ಕರ್ಕೊಂಡೋಗಿ ಫ್ಲಾಟ್ನಲ್ಲಿ ಮಧ್ಯರಾತ್ರಿವರೆಗೂ ಮೀಟಿಂಗ್ ಮಾಡಿ ಏನೇನು ಡಾಟಾ ಬೇಕೋ ಅವ್ರ ಹತ್ರ ತಗೊಂಡಿದ್ದಾರೆ. ಪಾಪ ಅವರು ನಮಗೂ ಹೇಳಿದ್ರು, ಅಂದರೆ ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಅವ್ರ ಪರವಾಗಿ ಕೆಲಸ ಮಾಡಿದ್ದಾನೆ. ಇನ್ನೊಬ್ಬ ಹುಡುಗ ಕೇಳ್ದೆ, ಅಣ್ಣ ಈ ಥರ ಪಿ ಎ ಕೆಲಸ ಮಾಡ್ತಿದ್ದೆ ಅಣ್ಣ, ಈ ಥರ ನಮ್ಮನ್ನೆಲ್ಲ ಇದನ್ನು ಮಾಡ್ತಾ ಇದ್ದಾರೆ ಅಂತ. ಅದಾದಮೇಲೆ ನಮ್ಮ ರಂಜಿತ್ ಅಂತ ಹೇಳ್ಬಿಟ್ಟು, ನಮ್ಮ ಕಳೆದ ಬಾರಿ ನಮ್ಮ ರಂಜಿತ್ ಗೌಡ್ರು ಅಂತ ಹೇಳ್ಬಿಟ್ಟು ಅವನು ಸಹ ನನಗೆ ಒಂದು ಇಂಟು ಕೊಟ್ಟ, ಅಣ್ಣ ಈ ಥರದ್ದೆಲ್ಲ ಮಾಡ್ತಾ ಇದ್ದಾರೆ, ನೀವು ಒಂದು ಸ್ವಲ್ಪ ಗಮನಿಸಿ ಅಂದಾಗ ನನಗೆ ಅದೆಲ್ಲ ಗೊತ್ತಾಯಿತು. ಅವರು ದೊಡ್ಡ ಮಟ್ಟದಲ್ಲಿ ಆಮೇಶ ಒಡ್ಡಿ ಏನೇನು ಕೆಲಸ ಮಾಡ್ತಾಯಿದ್ದಾರೆ ಎಲ್ಲಿ ಅಂತ ಎಲ್ಲ ಡೀಟೇಲ್ಸ್ನು ತೊಗೊಂಡು ಅದೇನೇ ಮಾಡಿ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಅವ್ರು ನಮ್ಮ ಗುಬ್ಬಿ ತಾಲೂಕಿಗೆ ತಿರುಗಿ ನೋಡ್ದಂಗೆ ನಾನು ಮಾಡ್ತೀನಿ, ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಡಾಟಾ ಅಂತ ಅಂದರೆ ನೋಡಿ, ನಮ್ಮದು ವ್ಯವಹಾರಗಳಿದ್ದಾವೆ. ನಾನು ಒಂದು ಚಿಕ್ಕ ಬಿಲ್ಡಿಂಗ್ ಕಟ್ಟಿದ್ರು ಅದನ್ನು ನಿಲ್ಲಿಸ್ತೀನಿ, ಮತ್ತು ಮನೆ ಕಟ್ತಾ ಇದ್ದೀನಿ ಗುಬ್ಬಿನಲ್ಲಿ, ಮುಂದಕ್ಕೆ ನನಗೆ ಇದೇ ತಾಲೂಕಿನಲ್ಲಿ ಇರಬೇಕು, ಜನದ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಬರ್ದಂಗೆ ನಾನು ಮಾಡ್ತೀನಿ ಅಂತ. ಮತ್ತು ಅದೇ ರೀತಿ ನಮ್ಮದು ಗೊತ್ತೇ ಇದೆ, ಕ್ರಷರ್ ಇದೆ, ಕುಣಿಗಿನಲ್ಲಿ ಒಂದು ಕ್ರಷರ್ ಇದೆ, ಅದು ನಮ್ಗೆ ಗೊತ್ತಿಲ್ಲ, ನಾನೆಲ್ಲೂ ಹೇಳಿರಲಿಲ್ಲ, ಯಾಕೆಂದರೆ ನಮ್ಮ ಕಾರ್ಯಕರ್ತರು ಸ್ವಲ್ಪ ಇದನ್ನು ಮಾಡ್ಕೊತಾರೆ ಅಂತ ಹೇಳ್ಬಿಟ್ಟು ಅದನ್ನು ನಾನು ಅದು ಹೆಂಗೆ ಓಪನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ದಾರೆ. ಯಾಕೆಂದ್ರೆ ಆಮೇಲೆ ನಮ್ಮ ಹುಡುಗರನ್ನ ಕೇಳಿದ್ದಾರೆ ಏನಂತ, ಯಾವ ರೀತಿ ನಾಗರಾಜು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನು ವ್ಯವಹಾರ ಮಾಡ್ತಾರೆ, ಅವ್ರಿಗೇನಾದ್ರೂ ಅಕ್ರಮ ಸಂಬಂಧಗಳೇನಾದರೂ ಇದ್ದರೆ ಅದ್ರ ಬಗ್ಗೆ ನೀವು ಹೇಳಿ. ಅವರು ನಮ್ಮ ಹುಡುಗರು ಹೇಳಿದಾರೆ, ಆ ರೀತಿ ಅಲ್ಲಣ್ಣ ಅವ್ರು ಅಂದಾಗ, ಆ ರೀತಿ ಇದ್ದಿದ್ರೆ ಚೆನ್ನಾಗಿತ್ತಿತ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರ ಉದ್ದೇಶ ಏನಂತಂದರೆ ನೇರವಾಗಿ ರಾಜಕಾರಣ ಬಗ್ಸೋಕ್ಕೆ ಆಗೋದಿಲ್ಲ ಇವನ್ನ. ಮತ್ತು ನಮ್ಮ JDS ಕಾರ್ಯಕರ್ತರು ತಾಲೂಕಿನಲ್ಲಿ ಸದೃಢವಾಗಿದ್ದಾರೆ, ನೇರ ಫೈಟ್ ಮಾಡೋಕ್ಕಾಗೋದಿಲ್ಲ ಮುಂದಿನ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಕುತಂತ್ರ ರಾಜಕಾರಣ, ಈ ರೀತಿ ಅವನು ಮಾನಸಿಕವಾಗಿ ಕುಗ್ಸೋದು ಯಾಕಪ್ಪ ಬೇಕು ಅನ್ನಿಸ್ಬೇಕು, ಆ ರೀತಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಲಿಕ್ಕೆ ಅವ್ರು ಮಾಡಿದಂಥ ಇದು ಕುತಂತ್ರ. ಈ ಕುತಂತ್ರಕ್ಕೆಲ್ಲ ಖಂಡಿತ ನಾನು ಬಗ್ಗೋದಿಲ್ಲ. ನಾನು ಹೇಳಿದೆ, ಯಾಕೆಂತಂದರೆ ನಾನು ಒಬ್ಬ ಸಾಮಾನ್ಯ ರೈತರ ಮಗ ಆಗಿ ಬರೇ ಕೈನಲ್ಲಿ ಹೋಗಿ ನಾನು ಈ ಮಟ್ಟಿಗೆ ನಾನು 100 ಜನಕ್ಕೆ ಕೆಲಸ ಕೊಟ್ಕೊಂಡು ಬಗ್ಗಿದ್ದೀನಿ. ನಾನು ಕಷ್ಟ ಸುಖ ಎಲ್ಲ ಗೊತ್ತಿದೆ. ಈ ಥರ ಚಿಕ್ಕ ವಿಚಾರಕ್ಕೆ ನಾನು ಮಾನಸಿಕವಾಗಿ ಕುಗ್ಗೋದಿಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸರ್. ಇಲ್ಲ, ಯಾಕೆಂತಂದರೆ ಅವರು ನಮ್ಮ ಹುಡುಗರನ್ನ ಕರೆದು ಮೀಟಿಂಗ್ ಮಾಡಿದ್ದಾರೆ, ಅವರಿನ್ನೂ ಮುಂದುವರೆದಿಲ್ಲ. ನೆನ್ನೆನೂ ಸಹ ಫೋನ್ ಮಾಡಿದ್ದಾನೆ, ಏನೋ ದುಷ್ಯಂತ್ ಅವರು, ನಮ್ಮದು ಯಾವುದೋ ಒಂದು ನಾವೆಲ್ಲ ಮಾಮೂಲಿ ವ್ಯವಹಾರಗಳು ಜಾಗಕ್ಕೆ ಹೋಗಿ ಅದು ಲೊಕೇಶನ್ ತಗೊಂಡು ವಿಡಿಯೋ ಮಾಡ್ಕೊಂಬಂದಿದ್ದಾರೆ. ಇದೇನೋ ಅವ್ರು ಮಾಡ್ತಾ ಇರೋ ಕೆಲಸ, ಇದೇನೋ ಕಟ್ಟಿಸ್ತಾ ಇರೋದು ಜಾಗ ಅಂತ ಹೇಳ್ಬಿಟ್ಟು ಅವನು ಹೂನಣ್ಣ ಅದೇನೇ, ನನಗಿನ್ನ ಕನ್ಫ್ಯೂಷನ್ ಹೇಳ್ದ, ಅಣ್ಣ ಈ ಥರ ಫೋನ್ ಮಾಡ್ತಾ ಇದ್ದಾರೆ, ಏನು ಮಾಡಬೇಕು, ನೀನು ಮಾತಾಡಪ್ಪ, ಅವ್ರು ಏನು ಕ್ವಶನ್ ಕೇಳ್ತಾರೆ ನೀನು ಆನ್ಸರ್ ಮಾಡು ಅಂತ ನಾನೇ ಹೇಳಿದ್ದೆ. ಅವನು ಮಾಡಿದ್ದಾನೆ, ಅವ್ರು ಆಲ್ರೆಡಿ ರೆಡಿ ಆಗಿದ್ದಾರೆ, ಎಲ್ಲ ಡಾಟಾ ತೊಗೊಂಡು ಅಂತ ಏನಿಲ್ಲ. ಯಾಕೆಂದ್ರೆ ಅದು ಏನು ಅದರಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ನಾನು ಚಿಕ್ಕ ಮಟ್ಟದಿಂದ ಬಂದು ನಾನು ಎಲೆಕ್ಷನ್ ಇದರಲ್ಲೇ ಕೊಟ್ಟಿದ್ದೀನಿ, ನಂದು ಏನೇನಿದೆ ಕತೆ ಪುರಾಣಗಳೆಲ್ಲ ಅದನ್ನು ನೋಡ್ಕೊಳ್ಳಿ, ಏನು ಮಾಡೋಕ್ಕಾಗೋದಿಲ್ಲ, ಅವ್ರು ತಿಳ್ಕೊಂಡಿರ್ಬೋದು. 100ಕ್ಕೆ 1000% ಯಾವುದೇ ಕಾರಣಕ್ಕೂ ಆತಂಕನೂ ಇಲ್ಲ, ಭಯನೂ ಇಲ್ಲ. ನಾನು ಹೇಳಿದೆ, ಅವ್ರು ಹೇಳಿದ್ದಾರೆ, ನಾನು ಹೇಳಿದೆ ಬೀದಿ ನಿಲ್ಲಿಸ್ತೀನಿ ಅಂತ, ಏನಿಲ್ಲ, ನಾನೆಲ್ಲ ಬೀದಿಲೇ ಬೆಳ್ಕೊಂಡು ಆಟ ಆಡ್ದವನು. ಯಾಕೆಂದ್ರೆ ನಮ್ಮಪ್ಪ ರೈತನ ಮಗ. ದುಷ್ಯಂತ್ ಯಾರು ಅಂತಂದರೆ ನಿಮಗೆ ಗೊತ್ತೇ ಇದೆ, ನಮ್ಮ SR ಶ್ರೀನಿವಾಸು ಏನು 25 ವರ್ಷದಿಂದ ಗುಬ್ಬಿ ತಾಲೂಕಿನಲ್ಲಿ MLA ಆಗಿದ್ದಾರಲ್ಲ ಅವ್ರ ಮಗ. ಅದಕ್ಕೆಲ್ಲ ಅವರು ದುಷ್ಯಂತ್ಗೆ ಇವರೇ ಕುಮ್ಮಕ್ಕು, ಏನೋ ಈ ಥರ ಏನೋ ನಾನು ಹಿಡಿದ್ಬಿಟ್ಟಿದ್ದೀನಿ ಅಂತ ಮಧ್ಯರಾತ್ರಿನಲ್ಲಿ ಫೋನ್ ಬೇಕಾದ್ರೆ ಗೊತ್ತಾಗುತ್ತೆ, ಅವರು ಫೋನ್ ಕಾಲ್ನ ತೆಗೆಸಿದ್ರೆ ಗೊತ್ತಾಗ್ತದೆ, ನಾನು ಮಾತಾಡಿಲ್ಲ ಅಂತ ಹೇಳ್ತಾರೆ. ನಳಿಕೆ ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಮಗೆ ಗೊತ್ತಿಲ್ಲ ಅಂತ ಅವರು ಹೇಳ್ತಾರೆ. ಅದು ಗೊತ್ತಾಗಬೇಕು ಅಂದರೆ ಅವರು ಆನ್ಲೈನಲ್ಲಿ ಮೆಸೇಜ್ ಮಾಡಿರೋದು ಏನೇನು ನಮ್ಮ ಹುಡುಗ ಹೇಳೋ ಡಾಟಾನೆಲ್ಲ ನೋಡಿ, ಪುನಃ JDSಗೆ ಬರ್ತಾರೆ ಯಾಕೆ ಸಾಧ್ಯತೆ ಇದೆ? ಯಾಕೆ ಅಂತಂದರೆ ಅವರು JDSನ ಖಾಲಿ ಮಾಡ್ಕೊಂಡು ಹೋದಾಗ್ಲೇ JDS 43,000 ಓಟ್ ಕೊಟ್ಟಿದ್ದಾರೆ ನಮಗೆ.
ನಾನು ನಿರಂತರವಾಗಿ ತಾಲೂಕಿನಲ್ಲಿ ಇದ್ದೀನಿ. ನನ್ನಂಥ ನೂರಾರು ಕಾರ್ಯಕರ್ತರು ಇದ್ದಾರೆ. ಯಾಕೆಂತಂದ್ರೆ ನಮ್ಮ ಪಕ್ಷದಲ್ಲಿ ನಾನಲ್ಲ ಇನ್ನೊಬ್ಬ ಮತ್ತು ನೂರಾರು MLA ಕಂಟೆಸ್ಟ್ ಮಾಡೋ ಶಕ್ತಿ ಇರೋರು ಇದ್ದಾರೆ, ನಾನೊಬ್ಬನೇ ಅಂತ ಅಲ್ಲ. ನಿಮ್ಮ ನೇಮು ಫೇಮ್ ಹಾಳು ಮಾಡಿಬಿಟ್ಟು ಮತ್ತೆ ಅವ್ರು ಬರಬೇಕು ಅಂತ ಈ ರೀತಿ ಪಿತೂರಿನ ಅಂತ ಹೇಗೆ ಅಂತ ಏನಂತ ಗೊತ್ತಿಲ್ಲ. ಅವ್ರನ್ನ ಕರ್ಕೊಳೋ ಅಂಥ ಪ್ರಮೇಯನೇ ಇಲ್ಲ ನಮ್ಮ ಪಕ್ಷದ. ಹೇಳಿದ್ನಲ್ಲ, ಏನು ಈ ಥರ ಮಾಡಿ ನೇಮ್ ಫ್ರೇಮ್ ಹಾಳು ಮಾಡೋದಕ್ಕೆ ಏನು ಇಲ್ಲವೇ ಇಲ್ಲ. ಯಾಕೆಂತಂದ್ರೆ ಬಿಟ್ಟು ಹೋಗುವಾಗ ಅವರೆಲ್ಲ ಏನೇನು ಮಾತಾಡಿದ್ದಾರೆ, ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ, ಕುಮಾರಣ್ಣ, ದೇವೇಗೌಡರ ಬಗ್ಗೆ ಏನು ಇಡೀ ರಾಜ್ಯದಲ್ಲಿ ಯಾರೇ ಇಷ್ಟೊಂದು ತುಚ್ಛವಾಗಿ ಮಾತಾಡಿಲ್ಲ. ಅವ್ರು ಮಾತಾಡಿದ್ದಾರೆ, ಜನ ಇನ್ನೂ ಮರ್ತಿಲ್ಲ. ಪಕ್ಷ ಕರ್ಕೊಂಡ್ರೂ ಜನಕ್ಕೆ, ಯಾಕೆಂತಂದ್ರೆ ಒಬ್ಬ ಕುಮಾರಣ್ಣ ಅವ್ರ ಬಗ್ಗೆ ಅಭಿಮಾನ ಇಟ್ಟಿರೋ ಜನ ಇದ್ದಾರೆ, ಅವರು ಬುದ್ಧಿ ಕಲಿಸ್ತಾರೆ.